ಕಾವೇರಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕನ್ನಡಿಗರು ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು. ಸೊ ಅಫ್ಕೋರ್ಸ್ ಬೆಂಗಳೂರಿನ ಹಲವು ಥಿಯೇಟರ್ಗಳಲ್ಲಿ ಇವತ್ತು ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ರದ್ದುಗೊಳಿಸಿರುವಂಥದ್ದು, ಸಿನಿಮಾನ ಎತ್ತಂಗಡಿ ಮಾಡಿಸಿರುವಂಥದ್ದು. ಸೊ ನಾನೀಗ ಊರ್ವಶಿ ಥಿಯೇಟರ್ನಲ್ಲಿದ್ದೀನಿ. ಸೊ ಇದೇ ಊರ್ವಶಿ ಥಿಯೇಟರ್ ಜೊತೆಗೆ ಪಕ್ಕದಲ್ಲೇ ಇರೋ ಪೂರ್ಣಿಮಾ ಥಿಯೇಟರ್ನಲ್ಲಿ ಒಂದು ವಾರದಿಂದ ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು. ಜುಲೈ 23ರಂದು ತೆರೆಗೆ ಬಂದಿತ್ತು. ಅಫ್ಕೋರ್ಸ್ ಈ ಎರಡು ಥಿಯೇಟರ್ಗಳು ತಮಿಳ್ ಸೆಂಟರ್ ಆಗಿರೋದ್ರಿಂದ ಸೊ ಜನ ಬಂದು ಜನನಾಯಕನ್ ಸಿನಿಮಾನ ನೋಡ್ತಾ ಇದ್ರು. ಸೊ ಚೆನ್ನಾಗೇ ಪ್ರದರ್ಶನ ಕಾಣ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ರದ್ದು ಮಾಡಿರೋವಂಥದ್ದು. ಸೊ ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ಕರಾವಳಿ ಸಿನಿಮಾ ಪ್ರದರ್ಶನ ಆಗ್ತಿರೋವಂಥದ್ದು. ಅಫ್ಕೋರ್ಸ್ ಬೆಳಗ್ಗೆ 10 ಗಂಟೆಗೆ ಕನ್ನಡ ಪರ ಹೋರಾಟಗಾರರು ರಕ್ಷಣಾ ವೇದಿಕೆಯವರು ಪೊಲೀಸರು ಜೊತೆಗೂಡೆ ಬಂದು ಸಿನಿಮಾ ಥಿಯೇಟರ್ ಮಾಲೀಕರಿಗೆ ಈ ಸಿನಿಮಾ ಪ್ರದರ್ಶನ ಆಗಬಾರ್ದು, ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಮಾತಿನಲ್ಲೇ ಎಚ್ಚರಿಕೆಯನ್ನು ಕೊಟ್ಟು ಸೊ ಈ ಒಂದು ಸಿನಿಮಾನ ಪ್ರದರ್ಶನವನ್ನು ಸ್ಥಗಿತಗೊಳಿಸಿರುವಂಥದ್ದು. ಜೊತೆಗೆ ಈ ಸಿನಿಮಾ ಥಿಯೇಟರ್ ಮೇಲೆ ಏನೆಲ್ಲ ಪೋಸ್ಟರ್ಸ್ ಹಾಕಿದ್ರು, ಜೊತೆಗೆ ಈ ಗೇಟ್ ತುಂಬೆಲ್ಲ ಮುಚ್ಚಿ ಹೋಗುವಂತೆ ಪೋಸ್ಟರ್ಗಳನ್ನ ಹಾಕಿದ್ರು. ಸೊ ಜನನಾಯಕನ್ ಸಿನಿಮಾದು. ಸೊ ಆ ಪೋಸ್ಟರ್ಗಳನ್ನೆಲ್ಲ ಈಗ ತೆರವುಗೊಳಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಿನಿಮಾ ಥಿಯೇಟರ್ ನೋಡಿದ್ರೆ ನೀವು ಒಂದೇ ಒಂದು ಕರಾವಳಿ ಪೋಸ್ಟರ್ ಮಾತ್ರ ಕಾಣಿಸ್ತಿರೋವಂಥದ್ದು. ಸೊ ನೀವು ಅದ್ರ ಜೊತೆಗೆ ಪೊಲೀಸರು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆ ಏನು ರಕ್ಷಣಾ ವೇದಿಕೆ ಅವರು ಬಂದಿದ್ರು ಆವಾಗಿಂದ ಪೊಲೀಸರು ಇಲ್ಲೇ ಇದ್ದು ಅವರು ಏನು ಯಾವುದೇ ಸಮಸ್ಯೆ ಆಗದೆ ಇರೋವಂತೆ ನೋಡ್ಕೊಳ್ತಿರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಊರ್ವಶಿ ಥಿಯೇಟರ್ ಮೇಲೂ ಒಂದೇ ಒಂದು ಪೋಸ್ಟರ್ ಇದೆ, ಅದು ಕನ್ನಡ ಸಿನಿಮಾ, ಕರಾವಳಿ ಸಿನಿಮಾದು. ಸೊ ಇದ್ರ ಜೊತೆಗೆ ಇದು ಅಂದರೆ ಈ ಎರಡು ಥಿಯೇಟರ್ಗಳಿಗೆ ಮಾತ್ರ ಈ ಒಂದು ಕನ್ನಡ ಪರ ಹೋರಾಟಗಾರರ ಎಚ್ಚರಿಕೆ ಸೀಮಿತ ಆಗುತ್ತಾ? ಅದರ್ವೈಸ್ ಈಗ ಬೆಂಗಳೂರಿನಲ್ಲೇ ಹಲವು ಥಿಯೇಟರ್ಗಳು ಜೊತೆಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಈ ಒಂದು ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಶ್ರೀನಿವಾಸ ಥಿಯೇಟರ್ ಆಗಿರ್ಬೋದು, ಅಂಜನಾ ಥಿಯೇಟರ್ ಆಗಿರ್ಬೋದು, ಹಾಗೆ ಓರಿಯನ್ ಮಾಲ್, ಮಂತ್ರಿ ಮಾಲ್, ಗ್ಲೋಬಲ್ ಮಾಲ್ ಸೇರಿದಂತೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಸಿನಿಮಾ ಪ್ರದರ್ಶನ ಆಗ್ತಿರುವಂಥದ್ದು. ಸೊ ಕನ್ನಡ ಪರ ಹೋರಾಟಗಾರರು ಏನು ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಒಂದು ಈ ಸಿನಿಮಾನ ಪ್ರದರ್ಶನ ಆಗ್ತಿರೋದನ್ನ ರದ್ದುಪಡಿಸ್ತಾರಾ, ತೆರವುಗೊಳಿಸ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ಕಾವೇರಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕನ್ನಡಿಗರು ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು. ಸೊ ಅಫ್ಕೋರ್ಸ್ ಬೆಂಗಳೂರಿನ ಹಲವು ಥಿಯೇಟರ್ಗಳಲ್ಲಿ ಇವತ್ತು ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ರದ್ದುಗೊಳಿಸಿರುವಂಥದ್ದು, ಸಿನಿಮಾನ ಎತ್ತಂಗಡಿ ಮಾಡಿಸಿರುವಂಥದ್ದು. ಸೊ ನಾನೀಗ ಊರ್ವಶಿ ಥಿಯೇಟರ್ನಲ್ಲಿದ್ದೀನಿ. ಸೊ ಇದೇ ಊರ್ವಶಿ ಥಿಯೇಟರ್ ಜೊತೆಗೆ ಪಕ್ಕದಲ್ಲೇ ಇರೋ ಪೂರ್ಣಿಮಾ ಥಿಯೇಟರ್ನಲ್ಲಿ ಒಂದು ವಾರದಿಂದ ಜನನಾಯಕನ್ ಸಿನಿಮಾ ಪ್ರದರ್ಶನ ಆಗ್ತಾ ಇತ್ತು. ಜುಲೈ 23ರಂದು ತೆರೆಗೆ ಬಂದಿತ್ತು. ಅಫ್ಕೋರ್ಸ್ ಈ ಎರಡು ಥಿಯೇಟರ್ಗಳು ತಮಿಳ್ ಸೆಂಟರ್ ಆಗಿರೋದ್ರಿಂದ ಸೊ ಜನ ಬಂದು ಜನನಾಯಕನ್ ಸಿನಿಮಾನ ನೋಡ್ತಾ ಇದ್ರು. ಸೊ ಚೆನ್ನಾಗೇ ಪ್ರದರ್ಶನ ಕಾಣ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಜನನಾಯಕನ್ ಸಿನಿಮಾ ಪ್ರದರ್ಶನವನ್ನು ರದ್ದು ಮಾಡಿರೋವಂಥದ್ದು. ಸೊ ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ಕರಾವಳಿ ಸಿನಿಮಾ ಪ್ರದರ್ಶನ ಆಗ್ತಿರೋವಂಥದ್ದು. ಅಫ್ಕೋರ್ಸ್ ಬೆಳಗ್ಗೆ 10 ಗಂಟೆಗೆ ಕನ್ನಡ ಪರ ಹೋರಾಟಗಾರರು ರಕ್ಷಣಾ ವೇದಿಕೆಯವರು ಪೊಲೀಸರು ಜೊತೆಗೂಡೆ ಬಂದು ಸಿನಿಮಾ ಥಿಯೇಟರ್ ಮಾಲೀಕರಿಗೆ ಈ ಸಿನಿಮಾ ಪ್ರದರ್ಶನ ಆಗಬಾರ್ದು, ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಮಾತಿನಲ್ಲೇ ಎಚ್ಚರಿಕೆಯನ್ನು ಕೊಟ್ಟು ಸೊ ಈ ಒಂದು ಸಿನಿಮಾನ ಪ್ರದರ್ಶನವನ್ನು ಸ್ಥಗಿತಗೊಳಿಸಿರುವಂಥದ್ದು. ಜೊತೆಗೆ ಈ ಸಿನಿಮಾ ಥಿಯೇಟರ್ ಮೇಲೆ ಏನೆಲ್ಲ ಪೋಸ್ಟರ್ಸ್ ಹಾಕಿದ್ರು, ಜೊತೆಗೆ ಈ ಗೇಟ್ ತುಂಬೆಲ್ಲ ಮುಚ್ಚಿ ಹೋಗುವಂತೆ ಪೋಸ್ಟರ್ಗಳನ್ನ ಹಾಕಿದ್ರು. ಸೊ ಜನನಾಯಕನ್ ಸಿನಿಮಾದು. ಸೊ ಆ ಪೋಸ್ಟರ್ಗಳನ್ನೆಲ್ಲ ಈಗ ತೆರವುಗೊಳಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಿನಿಮಾ ಥಿಯೇಟರ್ ನೋಡಿದ್ರೆ ನೀವು ಒಂದೇ ಒಂದು ಕರಾವಳಿ ಪೋಸ್ಟರ್ ಮಾತ್ರ ಕಾಣಿಸ್ತಿರೋವಂಥದ್ದು. ಸೊ ನೀವು ಅದ್ರ ಜೊತೆಗೆ ಪೊಲೀಸರು ಇಲ್ಲೇ ಬೀಡು ಬಿಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆ ಏನು ರಕ್ಷಣಾ ವೇದಿಕೆ ಅವರು ಬಂದಿದ್ರು ಆವಾಗಿಂದ ಪೊಲೀಸರು ಇಲ್ಲೇ ಇದ್ದು ಅವರು ಏನು ಯಾವುದೇ ಸಮಸ್ಯೆ ಆಗದೆ ಇರೋವಂತೆ ನೋಡ್ಕೊಳ್ತಿರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಊರ್ವಶಿ ಥಿಯೇಟರ್ ಮೇಲೂ ಒಂದೇ ಒಂದು ಪೋಸ್ಟರ್ ಇದೆ, ಅದು ಕನ್ನಡ ಸಿನಿಮಾ, ಕರಾವಳಿ ಸಿನಿಮಾದು. ಸೊ ಇದ್ರ ಜೊತೆಗೆ ಇದು ಅಂದರೆ ಈ ಎರಡು ಥಿಯೇಟರ್ಗಳಿಗೆ ಮಾತ್ರ ಈ ಒಂದು ಕನ್ನಡ ಪರ ಹೋರಾಟಗಾರರ ಎಚ್ಚರಿಕೆ ಸೀಮಿತ ಆಗುತ್ತಾ? ಅದರ್ವೈಸ್ ಈಗ ಬೆಂಗಳೂರಿನಲ್ಲೇ ಹಲವು ಥಿಯೇಟರ್ಗಳು ಜೊತೆಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಈ ಒಂದು ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಶ್ರೀನಿವಾಸ ಥಿಯೇಟರ್ ಆಗಿರ್ಬೋದು, ಅಂಜನಾ ಥಿಯೇಟರ್ ಆಗಿರ್ಬೋದು, ಹಾಗೆ ಓರಿಯನ್ ಮಾಲ್, ಮಂತ್ರಿ ಮಾಲ್, ಗ್ಲೋಬಲ್ ಮಾಲ್ ಸೇರಿದಂತೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಸಿನಿಮಾ ಪ್ರದರ್ಶನ ಆಗ್ತಿರುವಂಥದ್ದು. ಸೊ ಕನ್ನಡ ಪರ ಹೋರಾಟಗಾರರು ಏನು ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಒಂದು ಈ ಸಿನಿಮಾನ ಪ್ರದರ್ಶನ ಆಗ್ತಿರೋದನ್ನ ರದ್ದುಪಡಿಸ್ತಾರಾ, ತೆರವುಗೊಳಿಸ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.